ಮದುವೆಯಾಗಿ 10, 12 ವರ್ಷ, 15 ವರ್ಷ ಕಳೆದರೂ ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪವೂ ನೆಮ್ಮದಿ ಇಲ್ಲ. ಜಗಳಗಳು, ಗಂಡ ಹೆಂಡತಿ ಕಂಡ್ರೆ ಆಗೋದಿಲ್ಲ, ಹೆಂಡತಿಗೆ ಗಂಡನ ಕಂಡ್ರೆ ಆಗಲ್ಲ, ಗಂಡನಿಗೆ ಹೆಂಡತಿ ಕಂಡ್ರೆ ಆಗಲ್ಲ. ಆದರೂ ಕೂಡ ಸಮಾಜಕ್ಕೋಸ್ಕರ, ಜನಕ್ಕೋಸ್ಕರ ಒಟ್ಟಿಗೆ ಬದುಕ್ತಾ ಇದ್ದೀವಿ ಅನ್ನುವ ಒಂದು ಕಾರಣ ನಿಮ್ಮಲ್ಲಿದ್ದರೆ, ಈ ಒಂದು ಪರಿಹಾರ ತಂತ್ರ ಮಾಡೋದ್ರಿಂದ ಗಂಡ ಹೆಂಡತಿ ಸಂಬಂಧ ಹಾಲು ಜೇನಿದ್ದ ಹಾಗೆ ಸುಖಮಯವಾಗಿ ಸಾಗುತ್ತದೆ. ಆ ಪರಿಹಾರ ಏನು, ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೇನಾದರೂ ದಾಂಪತ್ಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ದಾಂಪತ್ಯ ಜೀವನದ ಸಂಪೂರ್ಣ ಸಮಸ್ಯೆ ನಿವಾರಣೆ ಆಗುವ ಹಾಗೆ ಪರಿಹಾರವನ್ನು ನೀಡುತ್ತಾರೆ. ವಿನಾಕಾರಣ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳಾಗ್ತಾ ಇದ್ದರೆ, ಹೆಂಡತಿ ಗಂಡನಿಗೆ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿದ್ದಾಗ ಪ್ರೀತಿಯ ಮಾತುಗಳು ಹೇಗೆ ತಾನೇ ಬರಲು ಸಾಧ್ಯವಾಗುತ್ತೆ? ಹೆಂಡತಿಯ ಹೇಳಿಕೆಯನ್ನು ಸಹಿಸಲಾಗದ ಗಂಡ ಯಾವತ್ತಿಗೂ ಅವನು ಗಂಡ ಆಗೋಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಗಂಡನ ಹೇಳಿಕೆಯನ್ನು ಸಹಿಸಲಾದವಳು ಹೆಂಡತಿ ಆಗಲು ಸಾಧ್ಯವಿಲ್ಲ. ಪರಸ್ಪರ ಪ್ರೀತಿಯಿಂದ ಒಗ್ಗೂಡಿಕೆಯಿಂದ ಹೆಂಡತಿ ಪಡುವ ಕಷ್ಟಕ್ಕೆ ಸರಿಯಾದ ಬೆಲೆಯನ್ನು ಗಂಡ ಪ್ರೀತಿ ಎನ್ನುವ ಅಕ್ಷರಗಳಿಂದ ಯಾವಾಗ ನೀಡುತ್ತಾನೋ ಆಗ ಗಂಡನ ಜನ್ಮ ಸಾರ್ಥಕವಾಗುತ್ತದೆ. ದಾಂಪತ್ಯದಲ್ಲಿ ಕಲಹಗಳಿದ್ದಾಗ ಮೊದಲು ಮಾಡಬೇಕಾಗಿರುವ ಕೆಲಸ, ಪಚ್ಚೆ ಕರ್ಪೂರದ ಜೊತೆಗೆ 9 ಲವಂಗಗಳನ್ನು ಸೇರಿಸಿ ಸುಡಬೇಕು. ಸುಡುವಾಗ ಕಷ್ಟಗಳು ನಿವಾರಣೆ ಆಗಬೇಕು, ಗಂಡ ಹೆಂಡತಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಹೇಳಿಕೊಂಡು ಸುಡುತ್ತಾ ಬರಬೇಕು. 9 ವಾರ ಹೀಗೆ ಮಾಡಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಅನ್ನುವುದೇ ಬರುವುದಿಲ್ಲ. ನಿಮಗೇನಾದರೂ ಕಷ್ಟ ಇತ್ತು, ಸಮಸ್ಯೆಗಳಿದ್ದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ಶಾಶ್ವತ ಪರಿಹಾರ ನೀಡುತ್ತಾರೆ.